ಒಂದು ಕೇಸ್ನಲ್ಲಿ ಏನೋ ಜಾಮೀನು ಸಿಕ್ಕಾಯ್ತು, ಮತ್ತೊಂದು ಕೇಸ್ ಬಗ್ಗೆ ಟೆನ್ಷನ್ ಇದ್ದೇ ಇದೆ. ಎಚ್ ಡಿ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ, ಕಿಡ್ನಾಪ್ ಕೇಸಲ್ಲಿ ಏನೋ ಜಾಮೀನು ಸಿಕ್ತು, ಆದ್ರೆ ಮತ್ತೊಂದು ಕೇಸ್ನ ಟೆನ್ಷನ್ ಇದೆ. ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ಇತ್ತು. ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಜಾಮೀನು ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಎಸ್ಐಟಿ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಲಾಗಿದೆ. ಸೊ ಇದರ ಟೆನ್ಷನ್ ರೇವಣ್ಣ ಅವ್ರಿಗೆ ಇದ್ದೇ ಇದೆ. ಈಗಾಗಲೇ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಕೂಡ ಆಗಿದ್ರು, ಜೈಲುವಾಸವನ್ನ ನೋಡಿದ್ರು 6 ದಿನಗಳ ಕಾಲ. ಈಗ ಜಾಮೀನು ಕೂಡ ಸಿಕ್ತು, ಆದ್ರೆ ಇದೀಗ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋ ಟೆನ್ಷನ್ ಸಹಜವಾಗಿ ರೇವಣ್ಣ ಅವ್ರಿಗಿದೆ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಸದ್ಯ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನನ್ನ ಪಡ್ಕೊಂಡಿರುವಂತಹ ರೇವಣ್ಣ ಅವ್ರಿಗೆ ಲೈಂಗಿಕ ದೌರ್ಜನ್ಯದ ಪ್ರಕರಣದ ವಿಚಾರದಲ್ಲಿ ಸಾಕಷ್ಟು ಟೆನ್ಷನ್ ಇದ್ದೇ ಇದೆ. ಮಧ್ಯಾಹ್ನ 3 ಗಂಟೆಗೆ ಇದರ ವಿಚಾರಣೆ ಕೂಡ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಶಶಿಧರ್? ಸಿಂಧೂರ, ಶಾಸಕ ರೇವಣ್ಣ ಅವರು ಇತ್ತೀಚೆಗೆ ತಾನೇ ಕೇವಲ 3 ದಿನಗಳಾಯಿತು ಜೈಲಿನಿಂದ ಆಚೆ ಬಂದು. ಈಗ ಮತ್ತೊಂದು ಸಂಕಷ್ಟ ಅಂತಲೂ ಕೂಡ ಹೇಳ್ಬೋದು. ಹೊಳೆ ನರಸೀಪುರದಲ್ಲಿ ಶಾಸಕ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ನಮಗೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಹೇಳ್ಬಿಟ್ಟು ಏನು ಒಂದು FIR ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ SIT ಅವರು ಕೂಡ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರಿಗೆ ಬೇಲ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಏನು ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ರು. ಆದರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 42ರಲ್ಲಿ ಬೇಲ್ ನೀಡಬೇಕು ಅಂತ ಹೇಳ್ಬಿಟ್ಟು ಏನು ಶಾಸಕ ರೇವಣ್ಣ ಪರ ವಕೀಲರು ಇವತ್ತು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅರ್ಜಿಯನ್ನು ವಿಚಾರಣೆ ಮಾಡಬೇಕಾದ್ರೆ SIT ಪರವಾದಂಥ ವಕೀಲರಾಗಿರ್ಬೋದು ಇಲ್ಲ ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಹಾಜರಿಲ್ಲ. ಹಾಗಾಗಿ ನ್ಯಾಯಾಧೀಶ ಶ್ರೀಮತಿಯವರು ಏನು ಅವರಿಗೆ ಏನು ಬೇಲ್ ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿದ್ರು. ಆಗ ತಡವಾಗಿ ತರಾತುರಿಯಲ್ಲಿ ಬಂದಂಥ ಏನು SPP ನಾಗೇಶ್ ನಾಯಕ್ ಅವರ ಪರವಾದಂಥ ವಕೀಲರು ಬಂದು ಇಲ್ಲ ಇದಕ್ಕೆ ನಮಗೆ ಆಕ್ಷೇಪಣೆ ಇದೆ SIT ಪರವಾಗಿ, ಹಾಗಾಗಿ ಬೇಲ್ ಅರ್ಜಿಯ ವಿಚಾರಣೆ ನಮ್ಮ ಏನು ಸೀನಿಯರ್ ಅಡ್ವೊಕೇಟ್ ಕೂಡ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಈ ಬೇಲ್ ಕೊಡುವುದನ್ನು ಮತ್ತೆ ಒಂದು ಸಮಯಾವಕಾಶವನ್ನು ಕೊಡಿ ಅಂತ ಹೇಳ್ಬಿಟ್ಟು SIT ಪರ ವಕೀಲರು ಮನವಿಯನ್ನು ಕೂಡ ಮಾಡಿದರು. ಅದಕ್ಕೆ ಏನು ಶಾಸಕ ರೇವಣ್ಣ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಿ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರು ಬಂದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡೋದನ್ನು ತಡ ಮಾಡುವಂತಿಲ್ಲ, ನಮಗೆ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು ವಾದ ಕೂಡ ಮಾಡಿದರು. ಅದಕ್ಕೆ ನ್ಯಾಯಾಧೀಶರು ಕೂಡ ಅದಕ್ಕೆ ಏನು ಸಮ್ಮತಿಯನ್ನು ಸೂಚಿಸಿ ಇಲ್ಲ SIT ಅವರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿರೋದ್ರಿಂದ ಇದು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸೇರೋದ್ರಿಂದ ನಾವು SIT ಅವರು ಕೂಡ ಅವಕಾಶವನ್ನು ಕೊಡಬೇಕಾಗಿದೆ. ಯಾಕಂದರೆ ಆಕ್ಷೇಪಣೆ ಬಂದಿರೋದ್ರಿಂದ ಅವ್ರಿಗೂ ಕೂಡ ವಾದ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೇನೆ, ನೀವೇನು ವರಿ ಮಾಡೋದಂಥ ಅವಶ್ಯಕತೆ ಇಲ್ಲ. ರೇವಣ್ಣ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಂಗ ಕಸ್ಟಡಿಗೆ ತೆಗೆದುಕೊಳ್ತಿಲ್ಲ ಸದ್ಯಕ್ಕೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಭರವಸೆ ಕೊಟ್ಟ ನಂತರ ರೇವಣ್ಣ ಅವರ ಮುಖದಲ್ಲಿ ಕೂಡ ಎಲ್ಲ ಒಂದು ಕಡೆ ಒಂದಷ್ಟು ಸಂತಸ ಸಿಕ್ತು ಅಂತ ಕೂಡ ಹೇಳ್ಬೋದು. ಹಾಗಾಗಿ ಮಧ್ಯಾಹ್ನ 3 ಗಂಟೆಗೆ ಏನು SIT ಪರ ಮತ್ತೆ ಶಾಸಕ ರೇವಣ್ಣ ಅವರ ಪರ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.